ಎಸ್ಎಸ್ಕೆ ಸಂಘ ಅಧ್ಯಕ್ಷರಾದ ಅನಂತ್ ಎಸ್ ರವರ ನೇತೃತ್ವದಲ್ಲಿ ಇಂದು ತುಳಜಾಪುರ ಅಂಬಾ ಭವಾನಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ರಾಜಕೀಯದಲ್ಲಿ ಅನುಭವ ಮತ್ತು ಜನಪರ ಆಡಳಿತದ ಮೂಲಕ ಗುರುತಿಸಿಕೊಂಡಿರುವ ಮಾಜಿ ಸಚಿವರಾದ ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ, ಶಾಸಕರಾದ ಪ್ರಿಯಕೃಷ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಪ್ರಮುಖತಾ ಜವಾಬ್ದಾರಿ ನೀಡಬೇಕು ಎಂದು ಎಸ್ಎಸ್ಕೆ ಸಂಘ ಅಧ್ಯಕ್ಷ ಅನಂತ್ ಎಸ್, ಕಾಂಗ್ರೆಸ್ ನಾಯಕ ರಾಘವ್ ಸುಲೇಗೈ, ಶ್ರೀನಿವಾಸ್, ಸೋಮನಾಥ್, ಈಶ್ವರ್, ರಾಜಶೇಖರ್ ಹಾಗೂ ಅನೇಕ ಮುಖಂಡರು ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯದ ಪರವಾಗಿ ಹಾಗೂ ಸಮಸ್ತ ನಾಡಿನ ಜನತೆ ಪರವಾಗಿ 3ರಲ್ಲಿ 2 ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ನಾವು ಎಸ್ಎಸ್ಕೆ ಸಮಾಜ ಬಾಂಧವರು ತುಳಜಾಂಬಾ ಭವಾನಿ ಪೂಜೆಗೆ ಕೊಟ್ಟು ಆ ತಾಯಿ ಅನುಗ್ರಹ ಪಡೆದು ನಮ್ಮ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಬರೋ ದಿನಗಳಲ್ಲಿ ಅವರಿಂದ ರಾಜ್ಯಕ್ಕೆ ಇನ್ನು ಸುಮಾರು ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಎಐಸಿಸಿ ಅಧ್ಯಕ್ಷರು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಸೋನಿಯಾ ಗಾಂಧಿ ಅವರು, ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು, ಅವ್ರಿಗೂ ಕೂಡ ಇನ್ನು ಎಐಸಿಸಿ ಮಟ್ಟದಲ್ಲಿ ಇನ್ನು ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಅಂತಾನು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ನಮ್ಮ ಬೆಂಗಳೂರು ನಗರ MLA ಆಗಿರ್ತಕ್ಕಂಥ ನಮ್ಮ ದಿನೇಶ್ ಗುಂಡ್ರವರು, ನಮ್ಮ ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಕೃಷ್ಣ ಅವ್ರಿಗೂ ಕೂಡ ನೀವು ಸಂಪುಟ ದರ್ಜೆನಲ್ಲಿ ಸೇರಿಸ್ಕೊಂಡು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರ ಕೈಯಿಂದನೂ ಕೂಡ ಇನ್ನು ಸುಮಾರು ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಅಂತ ಅಂದ್ಬಿಟ್ಟು ನಮ್ಮ ಸಮಾಜ ಬಾಂಧವರ ಪರವಾಗಿ, ನಮ್ಮ ಎಸ್ಎಸ್ಕೆ ಸಮಾಜದ ಪರವಾಗಿ ಆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ನಾವು ಮನವಿ ಮಾಡೋದೇನಪ್ಪಾ ಅಂದ್ರೆ ಈ 3 ಜನರಿಗೂ ಸಂಪುಟ ದರ್ಜೆ ಸೇರಿಸ್ಕೊಂಡು ಇನ್ನು ಅವ್ರ ಕೈಯಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸಿ ಅವ್ರು ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೂ ಕೂಡ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ನಾವು ಸಮಾಜ ಬಾಂಧವರು ಅವರ ಜೊತೆಗೆ ಇದ್ದೀವಿ. ಈ ಭವಾನಿ ಆ ತಾಯಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಇನ್ನು ಮುಂದೆ ಬರೋ ದಿನಗಳ ಒಳ್ಳೇದಾಗ್ಲಿ, ಅವ್ರಿಗೆ ಸ್ಥಾನಮಾನ ಸಿಕ್ಕಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ